ಹಾಯ್ ಆಲ್, ಇದು ನನ್ನ ಮಿನಿ ಬ್ಲಾಗ್. ಆ್ಯಕ್ಚುಲಿ ಮಾರ್ನಿಂಗ್ 8 o'clock ಆಗಿತ್ತು. ಒಂದು ಸ್ಕೂಲಿಗೆ ಹೋದ. ನನ್ನ ಹಸ್ಬೆಂಡ್ ಅವ್ನು ಸ್ಕೂಲಿಗೆ ಬಿಟ್ಟು ಬಂದರು. ಸೊ ಅವ್ನು ರೂಮ್ ಕ್ಲೀನ್ ಮಾಡಕತ್ತಿದ್ದೆ ನಾನು. ಫುಲ್ ಈ ವಾರ ಥಂಡಿ ಮತ್ತು ಸ್ಟಾರ್ಟ್ ಆಗೈತಿ. ಲಾಸ್ಟ್ ವೀಕ್ ಒಂಚೂರು ಥಂಡಿ ಇರಲಿಲ್ಲ, ಬ್ಯಾಸ್ಗೆ ಆದಂಗೆ ಆಗಿತ್ತು. ಸೊ ವಾಯುನೂ ಎದ್ದಿದ್ದಲ್ಲ. ಸೊ ಅವ್ನಿಗೆ ಫುಲ್ ಪ್ಯಾಕ್ ಮಾಡಿದೆ. ನಮ್ಮ ಮನೆಗೆ ಭಾಳ ಥಂಡಿ ಆಕೈತಿ. ನಮ್ಮ ಮನೆಗೆ ಬಿಸಿಲ ಬರಂಗಿಲ್ಲ ಒಳಗೆ. ಸೊ ನನ್ನ ಹಸ್ಬೆಂಡ್ದು 8 o'clock ಆಫೀಸ್ ಸ್ಟಾರ್ಟ್ ಆಕೈತಿ. ಅವ್ರು ಒಟ್ಟು ಕೆಲಸ ಮಾಡೋಕೆ ಕೊಡೋಲಾಗಿದ್ದು ಅಂದ ಕೂಡ ನಮ್ಮ ಮನೆ ಇದ್ರಿಗಿನ ಅವ್ರ ಮನ್ಯಾಗ ಬಿಟ್ಟು ಬಂದ್ರೆ ಆತ. ಅವ್ರ ಮನೆಗೆ ಆಟ ಆಡ್ತಾರಂತ ಬಿಟ್ಟು ಬರಕ್ಕೆ ಹೋಗಿದ್ದೆ. ಅವ್ರ ದತ್ತ ಜಯಂತಿ ಪಾರಾಯಣ ಸ್ಟಾರ್ಟ್ ಆಗಿತ್ತು. ಸೊ ಅವರು ಪೂಜಾ ಮುಗಿಸಿದ್ರು. ಮತ್ತು ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಿದೆ. ಅಂಕಲ್ ಅಂದ್ರೆ ಅವರು ನಾವು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಸೊ ಅವ್ನಿಗಿಲ್ಲೇ ಪಾರ್ಕಿಗೆ ಕರ್ಕೊಂಡು ಹೋದ್ರು. ನಮ್ಮ ಬಿಲ್ಡಿಂಗ್ ಇದ್ರಿಗೆ ಐತಿ. ಸೊ ಅಷ್ಟು ಹೋದಂತ ಕೂಡ ನಾನು ಬ್ರೇಕ್ಫಾಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಗೆ ಇವತ್ತು ತಾಲಿಪಟ್ಟಿ ಮಾಡಿದ್ವಿ ನಾವು ನಾಷ್ಟಕ್ಕೆ. ಆಮೇಲೆ ಅವಂಗಂತೇಳಿ ಉಪ್ಪಿಟ್ಟು ಮಾಡಿದೆ. ಯಾಕಂದ್ರೆ ಅವ್ನು ಉಪ್ಪಿಟ್ಟು ಭಾಳ ಲೈಕ್ ಆಕೈತಿ. ಮತ್ತು ಅವ್ನು ಪಾರ್ಕಿಂದ ಬಂದಿಂದ ಆಟ ಆಡಿ ಅವ್ನಿಗೆ ಉಪ್ಪಿಟ್ಟು ತಿನ್ನಿಸಿದೆ. ಅಷ್ಟೊತ್ತಿಗೆ ನಿದ್ದೆ ಬಂತು. ಮತ್ತು ಅವ ಮಲ್ಕೊಂಡ ತಕ್ಷಣ ನಾನು ನನ್ನ ಕೆಲಸ ಮಾಡಿದ್ರೆ ಆತ ಅಂಥೇಳಿ ಬಡ ನಂದು ಲಂಚ್ ಎಲ್ಲ ನಾನು ಪ್ರಿಪೇರ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಾನು ಈವ್ನಿಂಗ ಬ್ಲಾಗ್ ನೋಡ್ರಿ. ಅವ ನನ್ನ ಹಸ್ಬೆಂಡ್ ಜೊತೆ ಹೋಗಿ ಪಾರ್ಕ್ದಾಗ ಆಟ ಆಡಿ ಬಂದ. ಅವ್ನು ಎವ್ರಿ ಡೇ ಪಾರ್ಕಿಗೆ ಹೋಗ್ತಾನೆ ಅವ್ರ ಪಪ್ಪನ ಜೊತೆ ಆಟ ಆಡೋಕ್ಕೆ. ಆಮೇಲೆ ನಾನು ದೇವ್ರ ಮುಂದೆ ದೀಪ ಹಚ್ಚಿದೆ. ಇವತ್ತು ವಾಯು ಇಲ್ಲಿ ಆಟ ಆಡಕತ್ತಾರ. ಇವತ್ತು ಸ್ಕೂಲಿಂದ ಬಂದಾಗ ವಾಯು ಮಲ್ಕೊಂಡಿದ್ದರಿಂದ ಒಟ್ಟು ಅವಂಗೆ ಬೆಟ್ಟಿನೇ ಆಗಿದ್ದಿಲ್ಲ. ಆಮೇಲೆ ಟ್ಯೂಷನ್ಗೆ ಹೋದ ಹಿಂಗಾಗಿ ಈಗ ಆಟ ಆಡಕತ್ತರ. ಅವರಿಬ್ಬರು ಆಟ ಆಡಕತ್ತಾರ ಅಂದ್ಕೊಳ್ಳಿ ನಾನು ಫುಲ್ ಕಿಚನ್ ಕ್ಲೀನ್ ಮಾಡಿದೆ ಎಲ್ಲ. ಅದಾದಮೇಲೆ ಏನು ಮಾಡಿದೆ, ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಅವ್ನು ತೊಳೆದು ಇಟ್ಟಿದ್ದೆ ನಾನು. ಅವ್ನು ಮತ್ತು ಡಬ್ಬಿ ಒಳಗೆ ಹಾಕಿಟ್ಟೆ. ನನ್ನ ಫ್ರೆಂಡ್ಸ್ ಜೊತೆ ದಿನ ಎವ್ರಿ ಡೇ ನಾನು ನೈಟು ವಾಕಿಂಗ್ ಹೋಗ್ತೀನಿ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ವಾಕಿಂಗ್ ಹೋಗಿದ್ವಿ.